ಇವತ್ತಿದ್ದು ರೂಟೀನ್ ಹೀಗೆ ಉಂಟು, ನೋಡುವ ಬನ್ನಿ. ನೋಡಿ, ಬೆಳಗ್ಗೆ ಎದ್ದು ನಾನು ಕಡಲೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೆ. ಮತ್ತು ಬಟಾಟೆ ಗ್ರೇವಿ ಮಾಡುವ ಅಂತ ನಿನ್ನೆ ಬ್ಲಾಗಲ್ಲಿ ಹೇಳಿದ್ದೆ ಅಲ್ಲ, ಅಪ್ಪ ಮಾಡಬೇಕು ಅಂತ ಎನಿಸಿದ್ದೇನೆ ಅಂತ. ಅದಕ್ಕೆ ಇದು ಗ್ರೇವಿ ಮಾಡುವ ಅಂತ ಎನಿಸಿದ್ದೆ. ಬೆಳಗ್ಗೆ ನೋಡಿ, ನಿನ್ನೆ ರಾತ್ರಿ ಬಿಸಿ ನೀರು ಇಟ್ಟಿದ್ದೆ, ಬೆಳಗ್ಗೆ ಅದನ್ನು ಬಾಟ್ಲಿಗೆ ತುಂಬಿಸ್ತಿದ್ದೇನೆ. ನೋಡಿ, ಈಗ ಕುಕ್ಕರಲ್ಲಿ ಕಡಲೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ಅಲ್ಲ, ನೆಕ್ಸ್ಟ್ ಅದು ವಿಸಿಲ್ ಹೋದ್ಮೇಲೆ ಬಟಾಟೆಯನ್ನು ಅದಕ್ಕೆ ಹಾಕಿ ಬೇಯಲಿಕ್ಕೆ ಇಡ್ತಿದ್ದೇನೆ. ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಡದ ಹೂವಿನ ಗ್ರೈಂಡ್ ಮಾಡಿ ಇಟ್ಟಿದ್ದೆ ಆಯಿತಾ. ಹಾಗೆ ಬೆಳಗಿದ್ದು ನೋಡೋದು ಹೀಗೆ ಆಗಿದ್ದು, ಉಪ್ಪು ಹಾಕಿರಲಿಲ್ಲ, ಉಪ್ಪನ್ನು ಹೀಗೆ ಹಾಕ್ತಿದ್ದೇನೆ. ಹಾಗೆ ನಾನು ಇದು ರೆಸಿಪಿಗೆ ಅಂತ ರೆಡಿ ಮಾಡಿ ಇಟ್ಟಿದ್ದೆ ನಿನ್ನೆ, ಅಕ್ಕಿ ಎಲ್ಲ ನೆನೆಸುವಾಗ. ಅದು ಕರೆಕ್ಟಾಗಿ ಬರಲಿಲ್ಲ ಆಯಿತಾ. ಅಪ್ಪ ಮಾಡ್ತೀನಿ ಅಂತ ಹೇಳಿದಲ್ಲ, ಅದು ಕರೆಕ್ಟಾಗಿ ಬರಲಿಲ್ಲ. ಹಾಗೆ ನಾನು ಅದನ್ನು ಹಾಕಲಿಲ್ಲ. ನೋಡಿ, ಅದಕ್ಕೆ ಗ್ರೇವಿಯನ್ನು ಹಾಕ್ತಿದ್ದೇನೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಣ್ಣಿನ ಸನ್ನೆಯಲ್ಲಿ ಕಾವ್ಯವನಿ ಬರೆದೆ, ಹೆಜ್ಜೆಯ ಭಾವಕ್ಕೆ ಹಂಸವೇ ನಾಚಿದೆ. ಗಾಳಿಯ ಬೀಸಿನಲ್ಲಿ ಗಾನವು ನೀನಾದೆ. ಚಪ್ಪಾಗಿ ಬಂದಾಯ್ತಾ, ಬಂದಿನ್ನು ಅಪ್ಪ ಮಾಡಲಿಕ್ಕೆ ಅಂತ ಬಾಣಲೆಲ್ಲ ಇರ್ತಿದ್ದೇನೆ. ಅದಿಟ್ಟು ದೋಸೆಗಿಂತ ಹಾಕ್ತಿದ್ದೇನೆ ಆಯಿತಾ. ಅದು ಸಣ್ಣ ಬರ್ತದೆ ಅಂತ ಎಣಿಸಿ ಮಾಡ್ತಿದ್ದೇನೆ. ಅದು ನೋಡುವಾಗ ಹೇಳ್ತವೇ ಇರಲಿಲ್ಲ ಎಂಥ ಮಿಸ್ಟೇಕ್ ಅಂದರೆ ನಾನು ಎಣಿಸಿದ್ದು ನನಗೆ ಗೊತ್ತಿಲ್ಲ. ರೈಸ್ ಹಾಕಿದ್ದೆ ಆಯಿತು, ಅದು ಜಾಸ್ತಿ ಆಯ್ತೇನು. ಹಾಗೆ ಮತ್ತು ಹೀಗೆ ನಾರ್ಮಲ್ ದೋಸೆ ಮಾಡಿ ಮಗುವನ್ನು ಸ್ಕೂಲಿಗೆ ಬಿಟ್ಟು ಇದು ಮಧ್ಯಾಹ್ನ ಊಟದಾಯ್ತಾ. ಊಟ ಆಗಿ ಶಾಪಿಗೆ ಹೋಗ್ತಿದ್ದೇನೆ. ಸಂಜೆ ಆಗುವಾಗ ಹಸ್ಬೆಂಡ್ ಮನೆಗೆ ಬಂದೆ. ಹಸ್ಬೆಂಡ್ ಮನೆಗೆ ಬಂದು ಬೂತಾಯಿ ಫ್ರೈಗೆ ಅಂತ ರೆಡಿ ಮಾಡ್ತಿದ್ದೇನೆ. ಫ್ರೈಗಿಂತ ರೆಡಿ ಮಾಡಿ ಆದಮೇಲೆ ಒಬ್ಬಳೆ ಅಲ್ಲಿ ಇರುತ್ತೆ, ಹಸ್ಬೆಂಡ್ ಬರುವಾಗ ಲೇಟ್ ಆಗ್ತಿದೆ. ನೋಡಿ, ಸಾಂಗ್ ಇಟ್ಟಿದ್ದೇನೆ, ಇಟ್ಕೊಂಡು ಬೋರ್ ಆಗ್ತದಲ್ಲ, ಹಾಗೆ ಸಾಂಗ್ ಇಟ್ಟು ನಾನು ಹಾಲಿದ್ದು ಉಡಿ ತಿಂತಿದ್ದೇನೆ ಆಯಿತು. ಶಾಪಿಂದ ಬರುವಾಗ ತಂದಿದ್ದೆ, ಮತ್ತು ಒಬ್ಬಳು ಇಟ್ಕೊಂಡು ಎಂತ ಮಾಡೋದಲ್ಲ. ಹಾಗೆ ಹಸ್ಬೆಂಡ್ 10 o'clock ಆಗಿದೆ. ಫಿಶ್ ಫ್ರೈ ಮಾಡಿ ಮತ್ತು ನಾವು ಊಟ ಮಾಡಿದ್ದೇವೆ ಆಯಿತಾ. ಊಟ ಮಾಡಿ ಹಸ್ಬೆಂಡ್ ಫಿಲ್ಮ್ ನೋಡ್ತಿದ್ದಾರೆ, ನನಗೆ ಎಡಿಟಿಂಗ್ ಕೆಲಸ ಉಂಟು. ಹಾಗಾದರೆ ಇಲ್ಲಿಗೆ ಬಾಯ್ ಎಂಡ್ ಮಾಡ್ತೇನೆ. ಒಂದಾಗಿ ಬಂದಿದೆ.